ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಟ್ ಸಕ್ಸಸ್ GSN ಮೈಸೂರಿನಿಂದ. ಯಾವುದೇ ರೀತಿಯ ಪೀಠಿಕೆಯನ್ನು ನೀಡದೆ ನೇರವಾಗಿ ವಿಚಾರಕ್ಕೆ ಧಾವಿಸುವಂತಹ ಮನೋಭಾವನೆಯೊಂದಿಗೆ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಸ್ನೇಹಿತರೆ, ದೆಹಲಿ ವಿದ್ಯಾರ್ಥಿ, ಪ್ರಜಾಪ್ರಭುತ್ವ, ಸರ್ಕಾರ, ಪೊಲೀಸರು, ಧೀಮಂತ ನಾಯಕರು ಎಂದು ಕರೆಯಲ್ಪಟ್ಟವರು ಧೀಮಂತ ನಾಯಕರಂತೆ ವರ್ತಿಸುತ್ತಿರುವವರು. ಎತ್ತ ಸಾಗಿದೆ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆ, ಎತ್ತ ನಡೆಯುತ್ತಿದೆ ಪ್ರಜಾಪ್ರಭುತ್ವದ ಬೆಳವಣಿಗೆ. ಡಾಕ್ಟರ್ BR ಅಂಬೇಡ್ಕರ್ರ ಚಿಂತನೆ, ಭಾರತ ಸಂವಿಧಾನದ ಪ್ರಜಾಪ್ರಭುತ್ವದ ಮಹತ್ವ, ತತ್ವ, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅಧಿಕಾರವನ್ನು ನಡೆಸುತ್ತಿರುವಂತಹ ವ್ಯಕ್ತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವಂತಹ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದಿದ್ದೇವೆ ಸ್ನೇಹಿತರೆ. ಅಷ್ಟಕ್ಕೂ ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಯಲ್ಲಿ ಆ ವಿದ್ಯಾರ್ಥಿಗಳು ಅಥವಾ ಹೇಗೆ ಸರ್ಕಾರದ ಪರವಾಗಿ ಹೇಳಿಕೆಯನ್ನು ನೀಡುತ್ತಿರುವಂತಹ ಗೌರವಾನ್ವಿತ ಶ್ರೇಷ್ಠ ಘನತೆವೆತ್ತ ನಾಯಕರುಗಳು ಹೇಳುತ್ತಿರುವಂತೆ, ಯಾರೋ ಅವರನ್ನು ಎತ್ಕಟ್ಟಿದ್ದಾರೆ, ಏನೋ ಮಾಡಿದ್ದಾರೆ, ಹಾಗಾಗಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಅದಾಯಿತು ಇದಾಯಿತು, ಅದು ಇದು ಮಣ್ಣು ಮಸಿ, ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಮೇಲಿನ ದಾಳಿ ಎಂದು ನಾವು ಕರೆಯಬಹುದೇ, ಅಥವಾ ಯಾರೋ ಹೇಳಿಕೊಟ್ಟು ನಡೆಸುತ್ತಿರುವಂತಹ ಪ್ರತಿಭಟನೆಯೇ? ಎಷ್ಟೋ ಪ್ರಶ್ನೆಗಳಿದೆ ಸ್ನೇಹಿತರೆ. ಮಾಧ್ಯಮಗಳಲ್ಲಿ, ಕೆಲ ಚಾನಲ್ಗಳಲ್ಲಿ, ಕೆಲ ಪಕ್ಷಗಳ ಪರವಾಗಿ, ಕೆಲ ಪಕ್ಷಗಳ ವಿರೋಧವಾಗಿ ಸುದ್ದಿ ಮಾಧ್ಯಮವನ್ನು ಪಸರಿಸುವಂತಹ ಜನರ ನಡುವೆ ವ್ಯಕ್ತಿಗತವಾದ ತನ್ನ ಹಕ್ಕನ್ನು ಪ್ರದರ್ಶಿಸುವ ಹಕ್ಕು ಭಾರತೀಯ ಪ್ರಜೆಗೆ ಇಲ್ಲವೇ? ಒಬ್ಬ ವಿದ್ಯಾರ್ಥಿಯಾಗಿ ನೀಟ್ ಪರೀಕ್ಷೆಯನ್ನು ನೀಟಾಗಿ ಮಾಡಲಿಲ್ವಲ್ಲಪ್ಪ ಅನ್ನೋ ಒಂದು ಗೋಳನ್ನು ಅಥವಾ ಒಂದು ಭಾವನೆಯನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡದ್ದು ಯಾವುದೋ ಒಂದು ಪಕ್ಷವೋ ಅಥವಾ ಸಂಘಟನೆಯೋ ಆಗಿರಲಿ. ಸಂಘಟನೆ ಅಥವಾ ಆ ಒಂದು ಪಕ್ಷದ ಸದಸ್ಯರು ಎಂದು ಕರೆಯಲ್ಪಡುವವರು ಕೇಳುತ್ತಿರುವ ಪ್ರಶ್ನೆಗೆ ದಿಟ್ಟವಾಗಿ ಉತ್ತರಿಸುವಂತಹ ಯೋಗ್ಯತೆ ದೇಶವನ್ನು ಆಳುತ್ತಿರುವಂಥ ನಾಯಕರಿಗೆ ಇಲ್ಲವೇ? ಗೌರವಾನ್ವಿತ ಪ್ರಧಾನಮಂತ್ರಿಗಳು ದೇಶ ವಿದೇಶಗಳ ಸಮಸ್ಯೆಗಳನ್ನು ಬಗೆಹರಿಸುವಂಥವರು, ವಿದೇಶಗಳಲ್ಲಿ ನಡೆಯುವಂತಹ ವ್ಯತ್ಯಾಸಗಳನ್ನು ಭಾರತದಲ್ಲಿ ಕೂತು ಆ ರೀತಿ ಮಾಡಿ ಟ್ರಂಪಿಂದ ಹಿಡಿದು ಖಮೇನಿವರೆಗೂ ಮಾತನಾಡಬಲ್ಲರು. ಆದರೆ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವಂಥ ವಿಚಾರದ ಬಗ್ಗೆ ಮೌನ ಮುರಿದು ಮಾಧ್ಯಮದ ಮುಂದೆ ಮಾತನಾಡಲು ಅವರಲ್ಲಿ ಸಾಮರ್ಥ್ಯ ಅಥವಾ ಪರಿಕಲ್ಪನೆ ಇಲ್ಲವೇ? ಕೇಳ್ತಾ ಇರೋದೇನು, ನೀಟ್ ಪರೀಕ್ಷೆಯ ಸೋರಿಕೆಯಲ್ಲಿ ಪಾಲ್ಗೊಂಡಂತಹ ಶ್ರೇಷ್ಠ ನಾಯಕರೆಂದು ಕರೆಯಲ್ಪಟ್ಟಂತಹ ಧರ್ಮೇಂದ್ರ ಪ್ರಧಾನ್ರವರ ರಾಜೀನಾಮೆಯನ್ನು. ಇದೇ ಕೆಲಸವನ್ನು ಬೇರೆ ಯಾವುದೋ ಪಕ್ಷ ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ಆಗಿದ್ದರೆ ಕೇಂದ್ರ ಸರ್ಕಾರವನ್ನು ನಡೆಸುತ್ತಿರುವಂತಹ ಪಕ್ಷ ಅದನ್ನು ಸ್ವಾಗತಿಸುತ್ತಿತ್ತೆ. ಶಿವಾಜಿನಗರದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಪಾದಾಚಾರಿ ರಸ್ತೆಯ ಕ್ಲೀನ್ ಮಾಡಿಸೋದಕ್ಕೆ ಅಥವಾ ಸ್ಪ್ರೆಡ್ ಔಟ್ ಅಂತ ಅಂತೀವಿ, ಪಾದಾಚಾರಿ ಚಗಳ ವಿಮುಕ್ತಿ ಅಂತ ಬಹಳ ಡ್ರೈವ್ ನಡೀತಾ ಇದೆಯಲ್ಲ, ಸರ್ಕಾರಿ ಅಧಿಕಾರಿ ಮೇಲೆ ಯಾವನೋ ದಾಳಿ ಮಾಡಿದಂತೆ, ಪೆಪ್ಪರ್ ಸ್ಪ್ರೇ ಮಾಡಿದಂತೆ, ಅದರ ಬಗ್ಗೆ ಬಾಯಿ ಬಿಡ್ತಿರುವಂತಹ ಕರ್ನಾಟಕ ರಾಜ್ಯದ ಯಾವುದೋ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು, ಯಾವುದೋ ಒಂದು ಪಕ್ಷದ ಯುವ ಸಂಚಾಲಕರು, ಯಾವುದೋ ಒಂದು ಪಕ್ಷದ ಧೀಮಂತ ನಾಯಕರು, ವಿರೋಧ ಪಕ್ಷದ ನಾಯಕರು ಶಿವಾಜಿನಗರದಲ್ಲಿ ನಡೆದದ್ದು ಅಮಾನವೀಯ ಕೃತ್ಯ ಎಂದು ಹೇಳಿಕೆ ಕೊಡ್ತಿರುವವರು ದೆಹಲಿಯಲ್ಲಿ ನಡೆಯುತ್ತಿರುವ ವಿಚಾರದ ಬಗ್ಗೆ ಮಾನವೀಯತೆಯನ್ನು ಮರೆತು ಮಾತನಾಡ್ತಾ ಇದ್ದಾರೆ. ನೇರವಾಗಿ ವಿಚಾರದಲ್ಲಿದ್ದೇವೆ. ವಿದ್ಯಾರ್ಥಿಗಳ ಬಯಕೆ ಏನು? ಧರ್ಮೇಂದ್ರ ಪ್ರಧಾನ್ರವರು ಈ ಒಂದು ಹಗರಣದಲ್ಲಿ ಪಾಲ್ಗೊಂಡಿದ್ದಾರೋ ಇಲ್ಲವೋ ಅದು ಎರಡನೇ ವಿಚಾರ. ನೀವು ಯಾವುದೋ ಒಂದು ತನಿಖೆಯೋ ಇನ್ನೊಂದೋ ಮಾಡ್ತೀರಿ, ಮಾಡೋವರೆಗಾದರೂ ಆ ಥರ ರಾಜೀನಾಮೆಯನ್ನು ಪಡೆಯೋದ್ರಲ್ಲಿ ಏನು ತಪ್ಪಿದೆ? ಒಬ್ಬ ವ್ಯಕ್ತಿಗಾಗಿ ವಿದ್ಯಾರ್ಥಿ ಶಕ್ತಿಯನ್ನು ನೀವು ಎದುರಿಸುವಂತಹ ಅಥವಾ ಕಂಗೆಡಿಸುವಂತಹ ಅಥವಾ ವ್ಯತ್ಯಾಸವನ್ನು ಸೃಷ್ಟಿಸುವಂತಹ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಕಾಕ್ರೋಚ್ ಜನತಾ ಪಾರ್ಟಿ ಓಕೆ,
ಹೆಸರು ಜಿರಲಿನೇ ಇರಬಹುದು. ಹಾಗಂತ ಹೇಳಿ ನಿಮ್ಮ ಅಧಿಕಾರದ ದುರ್ಬಳಕೆಯೊಂದಿಗೆ ಕಾಕ್ರೋಚ್ಗಳನ್ನು ಹೊಸಕೆ ಹಾಕುವಂತಹ ಚಿತ್ರಣಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು, ಅಮಿತ್ ಶಾರನ್ನು, ಯೋಗಿ ಆದಿತ್ಯನಾಥರನ್ನು ಗ್ಯಾಂಗ್ಸ್ಟರ್ಗಳ ರೂಪದಲ್ಲಿ ಬಿಂಬಿಸುವಂತಹ ಆ ಒಂದು ಪಕ್ಷದ ಕಾರ್ಯಕರ್ತರೆಂದು ಕರೆಯಲ್ಪಡುವವರು ಆ ಕಾಕ್ರೋಚ್ ಕೇಳ್ತಿರುವಂಥ ಪ್ರಶ್ನೆಗೆ ಉತ್ತರವನ್ನು ಯಾಕೆ ಕೊಡ್ತಾ ಇಲ್ಲ? ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ 12 ಅಥವಾ 16 ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡಿಕೊಂಡ್ರು ಪೇಪರ್ ಸೋರಿಕೆ ಆದಮೇಲೆ, ಆ ಜೀವಗಳಿಗೆ ಬೆಲೆ ಇಲ್ವಾ? ಆ ಒಂದು ಸಾವು ನಿಮ್ಮ ಮನೆಯಲ್ಲಿ ಆಗಿದ್ದರೆ, ಅದು ನಿಮ್ಮ ಮಗನೋ ಅಥವಾ ಮಗಳೋ ಆಗಿದ್ದರೆ, ನೀವು ಕೂಡ ಹೀಗೆ ಲಾಠಿ ಚಾರ್ಜ್ ಮಾಡಿಸಿ ಹೊಡೆದು ಹಾಕಿ ಕಳಿಸಿ. ಭಾವನಾತ್ಮಕವಾದ ಒಂದು ಅಂಶ. ಪ್ರತಿಭಟನೆ ನಡೆಸುತ್ತಿರುವಂಥ ಒಂದು ಮಹಿಳೆ ಅಥವಾ ಒಂದು ವಿದ್ಯಾರ್ಥಿನಿ ಪೊಲೀಸರನ್ನು ಕೇಳಿದ ಪ್ರಶ್ನೆ, ನಮ್ಮ ಸ್ಥಳದಲ್ಲಿ ನಿಮ್ಮ ಮನೆಯ ಮಗು ಇದ್ದರೆ, ನಿಮ್ಮ ಮಕ್ಕಳಿದ್ದರೆ ನೀವು ಹೀಗೆ ನಡ್ಕೋತಿದ್ರಾ ಅಂತ. ಅಂತಹ ಪ್ರಶ್ನೆಗಳಿಗೆ ಉತ್ತರಿಸೋರು ಯಾರು? ಸರ್ಕಾರಕ್ಕೆ ಸೂಚನೆ ಇಲ್ಲದೆ ಏಕಾಏಕಿ ಲಾಠಿ ಚಾರ್ಜನ್ನು ಮಾಡಲಿಕ್ಕೆ ಅವಕಾಶ ಇದೆಯಾ? ಅದು ಅಲ್ಲದೆ ಸಂಸತ್ತಿನ ಮೇಲೆ ದಾಳಿ ಮಾಡದಂತಹ ಉಗ್ರ ಕಸಬ್ರನ್ನು ಜೈಲಿನಲ್ಲಿರಿಸಿ ಆತನಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿ ಗಲ್ಲು ಶಿಕ್ಷೆ ಆಗುವವರೆಗೆ ಆತನಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ವಕೀಲರನ್ನು ಆತ ನೇಮಿಸ್ಕೊಂಡು ವಾದ ಮಾಡಿಸುವಂಥ ವಿಚಾರವನ್ನು, ಅದು ಪ್ರಜಾಪ್ರಭುತ್ವ, ಅಲ್ಲಿ ನಾವು ಅವಕಾಶ ಕೊಡಲೇಬೇಕು ಎಂದು ಹೇಳಿದಂತಹ ಗೌರವಾನ್ವಿತ ಕೇಂದ್ರ ಸರ್ಕಾರ ಜಂತರ್ ಮಂತರ ಪಾರ್ಲಿಮೆಂಟ್ನ ಬಳಿ ಪ್ರತಿಭಟನೆ ಮಾಡ್ತಿರೋರ ಬಗ್ಗೆ ಇಷ್ಟು ಕ್ರೂರವಾಗಿ ನಡೆದುಕೊಳ್ತದೆ ಅಂದರೆ ಇದು ಅಮಾನವೀಯ ಬೆಳವಣಿಗೆಗೆ ಎಲ್ಲ ಭಾರತೀಯರು ಸಾಕ್ಷಿಯಾದಂತಹ ದಿನ. ರಾಜಕೀಯವನ್ನು ಹೊರತುಪಡಿಸಿ ನಾವು ಮಾತನಾಡಬೇಕಾಗುತ್ತೆ ಸ್ನೇಹಿತರೆ. ಒಬ್ಬ ಶಿಕ್ಷಕನಾಗಿ ಇಂತಹ ವಿಚಾರಗಳು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವಿಚಾರಗಳು ಬಂದಾಗ ನಾವು ಮನಸ್ಪೂರ್ವಕವಾಗಿ ಮಾತನಾಡಬೇಕಾಗುತ್ತೆ, ಪಕ್ಷಾತೀತವಾಗಿ. ಅದು ಯಾವುದೇ ಪಕ್ಷವಿರಲಿ. ಒಬ್ಬ ಶಿಕ್ಷಣ ವ್ಯವಸ್ಥೆಯ ಮೇಲೆ ಒಬ್ಬ ವ್ಯಕ್ತಿಯಿಂದ ಆಗುತ್ತಿರುವಂತಹ ದಾಳಿ ಎಂದರೆ ತಪ್ಪಾಗಲಾರದು. ಒಬ್ಬ ವ್ಯಕ್ತಿಗಾಗಿ ನೀವು ವಿದ್ಯಾರ್ಥಿ ಶಕ್ತಿಯನ್ನು ಕೆಣಕ್ತಾ ಇದ್ದೀರಿ, ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ. ನೀಟ್ ಪರೀಕ್ಷೆ ಎಷ್ಟೋ ವಿದ್ಯಾರ್ಥಿಗಳ ಕನಸು. ಕೋಚಿಂಗ್ ಸೆಂಟರ್ಗಳ ಮುಖಾಂತರ ಬಿಸ್ನೆಸ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇರುವಂಥ ಸಂಘಟನೆಗಳ ನಡುವೆ ತನ್ನ ಪರಿಶ್ರಮದಿಂದ, ತನ್ನ ಛಲದಿಂದ, ಹಠದಿಂದ ಓದಿದಂಥ ವಿದ್ಯಾರ್ಥಿ, ನಾನು ಈ ಸಲ ಒಳ್ಳೆ ರ್ಯಾಂಕ್ ಬರ್ತಾ ಇದ್ದೆ, ಈ ಒಂದು ಪೇಪರ್ ಲೀಕೇಜ್ ಏನಾಯಿತು, ಇದರಿಂದ ನನ್ನ ಭವಿಷ್ಯ ಹಾಳಾಗಿದೆ ಎಂದು ಮನನೊಂದು ಸೂಸೈಡ್ಸನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೆಲೆ ಇಲ್ಲ. ಹಾಗಾದರೆ ಇದನ್ನು ರಾಜಕೀಯವಾಗಿ ಮಾತನಾಡುವಂಥ ಜನಗಳು ತುಂಬ ಇದ್ದಾರೆ. ದಯವಿಟ್ಟು ಒಬ್ಬ ವ್ಯಕ್ತಿಗಾಗಿ ಇಡೀ ವ್ಯವಸ್ಥೆಯನ್ನು ಹದಗೆಡಿಸುವಂಥ ಕೆಲಸವನ್ನು ಮಾಡಬೇಡಿ. ದೇಶದ ಉನ್ನತ ಸ್ಥಾನದಲ್ಲಿರುವಂತಹ ಖ್ಯಾತ ವ್ಯಕ್ತಿಗಳು ಇಂತಹ ಪರಿಸ್ಥಿತಿಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ನಾಟಕಗಳನ್ನು ಆಡದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ದಯಮಾಡಿ ಮುಂದೆ ಬನ್ನಿ ಎಂಬ ಆಶಯ, ಮನವಿ ನಮ್ಮದು ಸ್ನೇಹಿತರೆ. ಸತತ 18 ವರ್ಷದಿಂದ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿ ಒಬ್ಬ ನೀಟ್ ಪರೀಕ್ಷಾರ್ಥಿ ಎಕ್ಸಾಮ್ನಲ್ಲಿ ನನಗೆ ಆದಂತಹ ಮೋಸದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂದರೆ, ನಿಮ್ಮ ಎಲೆಕ್ಷನ್ಗಳ ಟೈಮಲ್ಲಿ ವಿದ್ಯಾರ್ಥಿ ಶಕ್ತಿಯನ್ನು ಬಳಸ್ಕೋತೀರಿ, ಯುವ ಶಕ್ತಿಯನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೋತೀರಿ. ಇಂತಹ ಸಂದರ್ಭದಲ್ಲಿ ಪಕ್ಷಾತೀತ ಅಥವಾ ವ್ಯಕ್ತಿಯ ಬಿಟ್ಟು ಯಾಕೆ ಸಾಮಾಜಿಕ ಕಾರ್ಯದ ಕಡೆ ಗಮನ ಕೊಡೋದಿಲ್ಲ? ಮಾಧ್ಯಮಗಳಿಗೆ ನಮ್ಮ ಗೌರವಾನ್ವಿತ ಪ್ರಶ್ನೆ, ಇಂತಹ ವಿಚಾರಗಳನ್ನು ನೀವು ಯಾಕೆ ಹೆಚ್ಚು ಜನಗಳಿಗೆ ತಲುಪುವಂತೆ ಮಾಡ್ತಾ ಇಲ್ಲ? ಯಾಕೆ ಒಂದು ವೀಟ್ ಮಾಧ್ಯಮ, ಒಂದು ರೈಸ್ ಮಾಧ್ಯಮ, ಇನ್ನೊಂದು ಯಾವುದೋ ಒಂದು ಮಾಧ್ಯಮ ಇಲ್ಲಿ ನಡೀತಾ ಇರುವಂಥ ವಿಚಾರವನ್ನು ಹೇಳುವಂಥ ಸಂದರ್ಭ ಬಂದಾಗ ಮಾನಸಿಕವಾಗಿ ನೋವನ್ನು ಉಂಟು ಮಾಡುವಂಥ ಅಂಶ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಅಂತರರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪರೀಕ್ಷೆಯನ್ನು ನಡೆಸುವಂತಹ ಯೋಗ್ಯತೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ಇಂಟೆಲಿಜೆನ್ಸ್ಗೆ ಇಲ್ಲ. ಅದನ್ನು ಒಪ್ಕೊಳ್ತಾರೆ ಲೀಕ್ ಆಗಿದೆ ಅಂತೇಳಿ, ಮರುಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಅಷ್ಟೆಲ್ಲ ಆದಮೇಲೂ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರ ರಾಜೀನಾಮೆಯನ್ನು ಪಡೆದುಕೊಳ್ಳೋದಕ್ಕೆ ನಿಮಗೆ ಯಾವ ರೀತಿಯ ಮೀನಾಮೇಷ ಇದು? ನೀವು ಹಾಗಾದರೆ ಒಬ್ಬ ವ್ಯಕ್ತಿ ಆಧಾರಿತ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಅಂದರೆ ತಪ್ಪಾಗಲಾರದು. ಪ್ರಜಾಪ್ರಭುತ್ವನ ಅಥವಾ ಸರ್ವಾಧಿಕಾರಿ ಧೋರಣೆನ?
ಸರ್ವಾಧಿಕಾರಿ ಧೋರಣೆ ಅಂದರೆ ತಪ್ಪಾಗಲಾರದು. ಇರಾನು ಅಥವಾ ಹಳೆ ಇರಾಕು, ಇದರಲ್ಲಿ ಇದ್ದಂಥ ಸರ್ವಾಧಿಕಾರಿಗಳ ಧೋರಣೆಗಳು ಬೇರೆ. ಇರಾಕ್ ಥರ ನಮ್ಮ ಇಂಡಿಯಾ ಕೂಡ ಆಗ್ತಾ ಇದೆಯೇನೋ ಎಂಬ ಭಯ ಪ್ರತಿಯೊಬ್ಬ ಭಾರತೀಯ ಪ್ರಜೆಯಲ್ಲಿಯೂ ಕಾಡಲಾರಂಭಿಸಿದೆ. ಇಂತಹ ದುಸ್ಥಿತಿಯಲ್ಲಿ ಮನನೊಂದು ಹೇಳುವುದಿಷ್ಟೇ, ದಯಮಾಡಿ ಆ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿ, ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಗಮನಹರಿಸಿ. ಹಾಗೆ ಯಾವ ವ್ಯಕ್ತಿಯ ಬಗ್ಗೆ ವಿದ್ಯಾರ್ಥಿಗಳು ಹೇಳಿದ್ದಾರೆ ಆ ವ್ಯಕ್ತಿಯ ಒಂದು ರಾಜೀನಾಮೆಯನ್ನು ಪಡ್ಕೊಂಡು ಇನ್ ಕೇಸ್ ಒಂದು ವೇಳೆ ಗೌರವಾನ್ವಿತ ಧರ್ಮೇಂದ್ರ ಪ್ರಧಾನರ ಯಾವುದೇ ಪಾತ್ರ ಈ ಒಂದು ಹಗರಣದಲ್ಲಿ ಇಲ್ಲ ಎಂದು ನಿರೂಪಿಸಲ್ಪಟ್ಟರೆ, ಸಾಕ್ಷಿಯ ಸಮೇತವಾಗಿ ನೀವು ಇಲ್ಲ ಅವರು ನಿರ್ದೋಷಿ ಎಂಬ ಹಂಬಲ, ಬಯಕೆ ಅಥವಾ ವಿಶೇಷತೆ ನಿಮ್ಮಲ್ಲಿ ಇದ್ದರೆ ಅದನ್ನು ಸಾಕ್ಷೀಕರಿಸಿ, ಪ್ರೂವ್ ಮಾಡಿ, ಅದಾದಮೇಲೆ ಕಂಟಿನ್ಯೂ ಮಾಡಿ. ಯಾಕೆ ಈಗ ಹಳೆ ಕಮಿಟ್ಮೆಂಟ್ಸ್ಗಳು ಅಂತ ಏನು ಹೇಳ್ತೀವಿ, ಆ ಕಮಿಟ್ಮೆಂಟ್ಸ್ಗಳಿಂದ ಅವ್ರಿಗೇನು ಬರಬೇಕಿತ್ತು ಅದು ಬರೋದು ಸ್ಟಾಪ್ ಆಗಿಬಿಡುತ್ತಾ? ಸ್ಥಳೀಯವಾಗಿ ಹೇಳೋದಾದರೆ ರಾಜಕೀಯ ಹಿನ್ನೆಲೆಯನ್ನು ಹೊರತುಪಡಿಸಿ ನಾವು ಮಾತನಾಡ್ತಾ ಇದ್ವಿ ಸ್ನೇಹಿತರೆ. ಯಾವುದೇ ರಾಜ್ಯ ಇರಲಿ, ಯಾವುದೇ ದೇಶವಿರಲಿ, ಯುವ ಶಕ್ತಿ ಅದರಲ್ಲೂ ವಿದ್ಯಾರ್ಥಿ ಶಕ್ತಿಗಳ ಮೇಲೆ ಇಂತಹ ದೌರ್ಜನ್ಯಗಳು ನಡೆಯಬಾರದು. ಯಾರೋ ಸೋನಮ್ ವಾಂಗ್ಚುಕ್ ಬಗ್ಗೆ ಮಾತನಾಡ್ತಾರೆ, ಆತ ಕೇಳ್ತಿರೋದಾದ್ರೂ ಏನ್ರಿ, ಆತನ ರಾಜ್ಯಕ್ಕೆ ಬೇಕಾದ ಸ್ಥಾನಮಾನಗಳ ಬಗ್ಗೆ, ಲಡಾಖ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಿಕಾಸ್ ವ್ಯಕ್ತಿಗತವಾಗಿ ಮಾತನಾಡಲಿಕ್ಕೆ ನಾವು ಸಿದ್ಧರಿಲ್ಲ. ಇದು ನನ್ನ ವಿದ್ಯಾರ್ಥಿ ಸಮುದಾಯದ ಮೇಲೆ ಆದಂತಹ ದೌರ್ಜನ್ಯ, ದುಷ್ಕೃತ್ಯ ಹಾಗೂ ನಾವು ನಂಬಿದಂತಹ ಶಿಕ್ಷಣ ವ್ಯವಸ್ಥೆ ಮೇಲಿನ ದಾಳಿ ಎಂಬ ಅಂಶವಾಗಿರುವುದರಿಂದ ನಾವು ಮನಸ್ಸು ಬಿಚ್ಚಿ ಮಾತನಾಡ್ತಾ ಇದ್ದೇವೆ. ಶಿಕ್ಷಕರಾಗಿ ಅಥವಾ ಶಿಕ್ಷಕಿಯಾಗಿ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಮಕ್ಕಳಿಗೆ ಏನು ಕಲಿಸ್ತೀವಿ? ಒಂದು ಧರ್ಮದ ಹೆಸರಿನಲ್ಲಿ ನಡೆಸುವಂತಹ ಸರ್ಕಾರವೇ ಬೇರೆ, ಒಂದು ವ್ಯಕ್ತಿಯ ಆಧಾರಿತವಾಗಿ ನಡೆಯುವಂತಹ ಸರ್ಕಾರವೇ ಬೇರೆ. ದೇಶಕ್ಕೆ ಅವಶ್ಯಕತೆ ಇರುವಂತಹ ಅಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸರ್ಕಾರವನ್ನು ದಯಮಾಡಿ ನಡೆಸಿ. ಹ್ಯಾಟ್ರಿಕ್ ಸಾಧನೆ, ಒಂದು 25-30 ವರ್ಷದ ಪ್ಲ್ಯಾನ್ ರೆಡಿ ಇದೆ. ಭಾರತ 2030ರಲ್ಲಿ ಎಲ್ಲೋ ಇರುತ್ತೆ. ಯುವ ಶಕ್ತಿಗಳನ್ನು ಡೈವರ್ಟ್ ಮಾಡೋದು, ಡಿವಿಯೇಟ್ ಮಾಡೋದು, ದಿಕ್ಕು ತಪ್ಪಿಸುವಂಥ ಕೆಲಸಗಳು. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಮಧ್ಯಮ ವರ್ಗದ ಅಥವಾ ಬಡ ವರ್ಗದ ವ್ಯಕ್ತಿಯ ಆರ್ಥಿಕ ಸ್ಥಾನಮಾನವನ್ನು ಸುಧಾರಿಸಲು ಸಾಧ್ಯವಾಗಿಲ್ಲ. ಇಂತಹ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯ ಆಸ್ಪದ ಅಥವಾ ಪ್ರಿಫರೆನ್ಸನ್ನು ಕೊಡದೆ ಅನ್ನೆಸೆಸರಿಯಾಗಿ ಇಂತಹ ಅನಾವಶ್ಯಕ ವ್ಯಕ್ತಿಗಳ ವಿಚಾರವಾಗಿ ದೇಶದಲ್ಲಿ ದೌರ್ಜನ್ಯವನ್ನು ಸೃಷ್ಟಿಸುವುದು ಎಷ್ಟು ಸಾಧ್ಯ? ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳೋದಾದರೆ BJP ಅವನಿಗೆ BJP ಗ್ರೇಟು, ಕಾಂಗ್ರೆಸ್ ಅವನಿಗೆ ಕಾಂಗ್ರೆಸ್ ಗ್ರೇಟು, JDS ಅವನಿಗೆ JDS ಗ್ರೇಟು. ಕಾರ್ಯಕರ್ತರ ಭಾವನೆಯನ್ನು ಹೊರತುಪಡಿಸಿ ಒಬ್ಬ ಮಾನವನಾಗಿ, ಒಬ್ಬ ಭಾರತೀಯನಾಗಿ, ಒಬ್ಬ ಮಾನವೀಯ ಮೌಲ್ಯವುಳ್ಳ ವ್ಯಕ್ತಿಯಾಗಿ ದಯಮಾಡಿ ಆಲೋಚಿಸಿ. ಅಷ್ಟೊಂದು ದೌರ್ಜನ್ಯ ಅದೆಲ್ಲ ನಡೀತಾ ಇದೆ. ಹೋಗಲಿ ಸರ್, ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಪ್ರೆಸ್ ರಿಲೀಸ್ ಏನಿದೆ ಈ ವಿಚಾರವಾಗಿ? ಬಡವರು ಮಕ್ಕಳು ಸತ್ತರೆ ಅದಕ್ಕೆ ಬೆಲೆ ಇಲ್ಲ, ಶ್ರೀಮಂತರು ಸತ್ತರೆ ಅವ್ರದ್ದೇ ಆದ ಬೆಲೆ, ಬೇರೆ ರೀತಿಯ ಗೌರವಗಳು. ಇಂತಹ ದುಸ್ಥಿತಿಯಲ್ಲಿ ನಾವಿದ್ದೇವೆ ಎಂಬುದು ನಮ್ಮ ಮನಸ್ಸಿಗೆ ಕಾಡುವಂತಹ ಪ್ರಶ್ನೆ ಆಗಿದೆ ಸ್ನೇಹಿತರೆ. ನಮಗೆ ಯಾವುದೇ ಪ್ರಚಾರದ ಅವಶ್ಯಕತೆ ಇಲ್ಲ. ಕೊಳ್ಳಬೇಕು ಎಂದು ಅನಿಸಿದಂತಹ ಅಂಶವನ್ನು ನಾವು ನೇರವಾಗಿ ಹೇಳ್ತಾ ಇದ್ದೇವೆ ಚಾನಲ್ನ ಮುಖಾಂತರ. ವಿದ್ಯಾರ್ಥಿಗಳ ಪರವಾಗಿ ನಾವು ನಿಲ್ಲೋಣ, ನ್ಯಾಯದ ಪರವಾಗಿ ನಿಲ್ಲೋಣ. ಮಧ್ಯಮ ವರ್ಗದ, ಬಡ ವರ್ಗದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬಾರದು. ಅಂತಹ ಸನ್ನಿವೇಶವನ್ನು ಸೃಷ್ಟಿಸುವಂಥ ಕೆಲಸವನ್ನು ಜವಾಬ್ದಾರಿಯುತ ನಾಗರಿಕನಾಗಿ ನಾವು ಮಾಡಬೇಕಾಗುತ್ತದೆ. ನಾವು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತನಾಡಬೇಕು, ನರೇಂದ್ರ ಮೋದಿಯವರ ವಿರುದ್ಧವಾಗಿ ಮಾತನಾಡಬೇಕು, ಅಥವಾ ಧರ್ಮೇಂದ್ರ ಪ್ರಧಾನರ ವಿರುದ್ಧವಾಗಿ ಮಾತನಾಡಬೇಕು ಅನ್ನೋದು ಖಂಡಿತವಾಗಿಯೂ ಇಲ್ಲ. ಸಾಮಾಜಿಕ ಮೌಲ್ಯ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಳಕಳಿಯುಳ್ಳಂತಹ ವ್ಯಕ್ತಿಗಳಾಗಿ ದಯಮಾಡಿ ಒಗ್ಗೂಡೋಣ. ಇಂತಹ ವಿಚಾರಗಳಲ್ಲಿ ಪಕ್ಷವನ್ನು ಮರೆತು ಯಾರಿಗೆ ನಾವು ಬೆಂಬಲವನ್ನು ನೀಡಬೇಕು ಅದನ್ನು ನೀಡಿ ಭವಿಷ್ಯ ರೂಪಿಸುವಂತಹ ವಿದ್ಯಾರ್ಥಿ ಶಕ್ತಿಗಳ ಮೇಲೆ ದಯವಿಟ್ಟು ಆ ಒಂದು ವಿಶ್ವಾಸ ಏನಿದೆ ಆ ಮಕ್ಕಳಲ್ಲಿ, ನನಗೆ ಒಳ್ಳೆಯ ಫ್ಯೂಚರ್ ಇದೆ, ನಾನೇನೋ ಒಂದು ಮಾಡ್ತೀನಿ,
ಅನ್ನುವಂಥ ಹಂಬಲ ಇರುತ್ತಲ್ಲ, ಆ ಹಂಬಲ ಅಥವಾ ಆ ಭರವಸೆ ಹಾಳಾಗದ ರೀತಿಯಲ್ಲಿ ನಾವು ಒಂದು ಸನ್ನಿವೇಶವನ್ನು ಸೃಷ್ಟಿಸೋಣ ಎಂಬ ಮಾತಿನೊಂದಿಗೆ ಲೆಟ್ ಅಸ್ ಸ್ಟ್ಯಾಂಡ್ ವಿತ್ ದ ಸ್ಟೂಡೆಂಟ್ಸ್, ಬಿಕಾಸ್ ಸ್ಟೂಡೆಂಟ್ಸ್ ಆರ್ ದ ಪವರ್ ವಿಚ್ ಗೋಯಿಂಗ್ ಟು ಜನರೇಟ್ ಆ್ಯಂಡ್ ಕ್ರಿಯೇಟ್ ದ ಫ್ಯೂಚರ್ ಆಫ್ ದಿ ಕಂಟ್ರಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ವಿ ಆರ್ ಟಾಕಿಂಗ್ ಹಿಯರ್. ವಿದ್ಯಾರ್ಥಿ ಶಕ್ತಿ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಶಕ್ತಿಯಾಗಿದೆ. ಆ ಶಕ್ತಿಯ ಪರವಾಗಿ, ಆ ಶಕ್ತಿಗೆ ಅವಶ್ಯಕವಾದಂತಹ ಅಂಶಗಳ ಅನುಗುಣವಾಗಿ ನಾವು ಕಾರ್ಯನಿರ್ವಹಿಸಬೇಕಾಗುತ್ತದೆ ಮತ್ತು ನಮ್ಮ ಮಾನಸಿಕ ಪರಿಸ್ಥಿತಿಯನ್ನು ಅದಕ್ಕೆ ಹೊಂದಿಕೊಳ್ಳುವಂತೆ ಆ ಒಂದು ವಿದ್ಯಾರ್ಥಿಗಳ ವಿಚಾರಕ್ಕೆ, ಅದು ಯಾವುದೇ ರಾಜ್ಯವಿರಲಿ, ದಯಮಾಡಿ ವಿದ್ಯಾರ್ಥಿ ಶಕ್ತಿಯನ್ನು ಕೆಣಕಬೇಡಿ. ಅದು ಕ್ರೀಡಾ ತಾರೆಗಳಿರಲಿ, ಸಿನಿ ತಾರೆಯರಿರಲಿ, ಸೋ ಕಾಲ್ಡ್ ಗ್ರೇಟ್ ಲೀಡರ್ಸ್ಗಳಿರಲಿ, ದಯವಿಟ್ಟು ವಿಶ್ಲೇಷಿಸಿ, ಅನ್ವೇಷಿಸಿ, ಅದಾದ ನಂತರ ಯಾವ ವಿಚಾರ ಬೇಕೋ ಆ ವಿಚಾರಕ್ಕೆ ಬೆಂಬಲವನ್ನು ಕೊಡಿ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುವುದನ್ನು ಬಿಡಿ. ಒಬ್ಬ ವ್ಯಕ್ತಿಗಾಗಿ ಇಡೀ ಶಕ್ತಿಯನ್ನು ಕೆಣಕುವಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಎಂದರೆ ಇದನ್ನು ನಾವು ಪ್ರಜಾಪ್ರಭುತ್ವ ಎಂದು ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ? ಸರ್ವಾಧಿಕಾರಿ ಧೋರಣೆ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಲೆಟ್ ಅಸ್ ಸ್ಟ್ಯಾಂಡ್ ವಿತ್ ದ ಸ್ಟೂಡೆಂಟ್ಸ್ ಹೂ ಆರ್ ಫೈಟಿಂಗ್ ಫಾರ್ ದ ರೈಟ್ಸ್. ಲೆಟ್ ಅಸ್ ಗೋ ವಿತ್ ದ social justice and at least humanity. Talk to them, if possible solve the problem, if not dissolve the particular character which is the reason for the problem. Through this we will come back with another episode by tomorrow regarding the same content what we are facing, even we too getting some informations and some required aspirations from the student side. From Mysore we are collecting, so Jantar Mantar, the students who are doing at particular place for their basic rights, we will stand with you as a teacher. Teaching community stands with you because you are protesting for the right thing. Thank you. Stay tuned for the next episode. Thank you so much.